ಟೀಕೆ ಮಾಡ್ತಕ್ಕಂಥ ಬಹಳಷ್ಟು ಜನಕ್ಕೆ ನಾನು ಅರ್ಥ ಆಗಲ್ಲ. ನಾನು ಅದನ್ನು ಸ್ವಾಗತಿಸ್ತೀನಿ, ಯಾಕಂದ್ರೆ ನಾವು ಇನ್ನಷ್ಟು ಪರಿಣಾಮಕಾರಿ ಕೆಲಸ ಮಾಡೋದಕ್ಕೆ ಆ ಟೀಕೆ ಪ್ರಮುಖ. ನಾನು ಅದನ್ನ ಛೇಡಿಸೋದು ಅಥವಾ ಸ್ಟಾಪ್ ಮಾಡಕ್ಕೆ ನಾನು ಹೋಗಲ್ಲ. ನಿಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ, ಬದಲಾದಂಥ ವ್ಯವಸ್ಥೆ ಮತ್ತು ನಿಮಗೆ ನಿಜವಾಗ್ಲೂ ಸರ್ಕಾರಿ ಶಾಲೆಯ ಮಕ್ಕಳು ಬರ್ತಾ ಇದ್ರ ಮಾತಾಡಿ, ಯಾಕೆ ಊಟ ಕೊಡ್ತಿರಮ್ಮ? ಸರ್ಕಾರಿ ಶಾಲೆಗೆ ಮಕ್ಕಳು ಕರ್ಕೋಬೇಕು, ನಿಮ್ಗೆ ಎಷ್ಟೆಷ್ಟಾಯ್ತು? ಈಗ ಈ ವ್ಯವಸ್ಥೆ ಬಂದ್ಮೇಲೆ ನಿಮ್ಮ ಕೊಠಡಿಗಳು, ನಿಮ್ಮ ಶೌಚಾಲಯಗಳು, ನಿಮ್ಮ ಲ್ಯಾಬ್ಗಳು, ಅದರ ಜೊತೆಯಲ್ಲಿ ಮಲ್ಟಿಮೀಡಿಯಾ ಸೆಂಟರ್ಸ್ ಪ್ರತಿಯೊಂದು ಸದೃಢವಾಗಿ ನಿಮಗೆ ತಲುಪಿದ ಮೇಲೆ ನೀವು ಅಡ್ಮಿಷನ್ಗೆ ನೀವು ಹಾತುರಂತ ಜನನ ಇದು ಬರ್ತೀವಿ. ಯಾರೋ ಖಾಸಗಿ ಶಾಲೆಗಳವರು, ಏಡೆಡ್ ಇನ್ಸ್ಟಿಟ್ಯೂಷನ್ ನಮಗೂ ಗೊತ್ತಿಲ್ಲ. ನಾನು ಅವರೆಲ್ಲ ಮಕ್ಕಳನ್ನು ಸ್ವಾಗತ ಮಾಡ್ತೀನಿ ಸರ್ಕಾರಿ ಶಾಲೆ ಸೇರಿಸ್ತೀನಿ. ಇನ್ನಷ್ಟು ಯಾರ್ಯಾವ ಕೈ ಮುಗಿಸಿ ನಾವು ಕಾರ್ಪೊರೇಟ್ ಇತರ ಸಂಸ್ಥೆಗಳಿಗೆ ಅವರಿಂದ ನಾನು ಏನು ಕೊಡ್ಬೇಕು, ನನಗೇನು ಆಗ್ಬೇಕಾಗಿಲ್ಲ. ನನಗೆ ಶಿಕ್ಷಣ ವ್ಯವಸ್ಥೆ ಏನು ಇವತ್ತು ತಾರತಮ್ಯ ಹೊಡೆದಿದೆ, ಗ್ಯಾಪ್ ಇವತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಇಲ್ಲಿ ಓದಂತ ಮಕ್ಕಳು ಡಿಗ್ರಿ ಮುಟ್ಟೋದೇ ಕಷ್ಟ. ಇನ್ನು ಗುಣಮಟ್ಟದ ಶಿಕ್ಷಣ ಅಂತ ಪಡೆಯಂಗಿಲ್ಲ. ನಾನೇನ್ ಮಾಡ್ತಾ ಇದ್ದೀನಿ ಈಗ, ಅವರು ಕಾಂಪೀಟ್ ಮಾಡಕ್ಕೆ ನಮ್ಮ ಮಳವಳ್ಳಿ ತಯಾರು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳೆಲ್ಲ ಓದಾಗಬೇಕು. ಕೊನೆ ಮಗನು ಲಂಡನ್ನಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಮಕ್ಕಳಿಗೆ ಇನ್ನೇನು ನಾನೇನು ಸಹಾಯ ಪಡ್ಕೋಬೇಕು ಅಂತ ಮಾಡ್ತೀನಿ. ದೂರದೃಷ್ಟಿಯ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಈ ಜಾಗದಲ್ಲಿ ಪರಿಣಾಮಕಾರಿಯಾಗಿ ಶಿಕ್ಷಕರು ನೀವುಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಂಡ್ರೆ ಈ ತಾಲೂಕು ಇಡೀ ರಾಜ್ಯಕ್ಕೆ ಮಾದರಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಿಮ್ಗೆ ಗೊತ್ತು ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಚಪ್ಪಣೆನೋ ನಿಮ್ಮ ಶ್ಲಾಘನೆನೋ ಬಯಸೋನಲ್ಲ. ಇದು ಯಾವತ್ತಿಗೆ ಅಂತಂದ್ರೆ, ವಿದ್ಯಾರ್ಥಿಗಳ ಪೋಷಕರು ಇಂಥ ವ್ಯವಸ್ಥೆ ನಮ್ಮಲ್ಲಿ ಸಿಕ್ಕಿದೆಯಲ್ಲಪ್ಪ ಅಂತ ಹೆಮ್ಮೆಯಿಂದ ಮಾತಾಡಿ ನನಗೆ ಬಂದು ಮಾತಾಡೋದು ಮಾಡಿ ನನಗವ್ರೇನೋ ದುಡ್ಡು ಕೊಡೋದು ಬೇಕಾಗಿಲ್ಲ. ಒಂದು ಶಿಕ್ಷಣವನ್ನ, ಗುಣಮಟ್ಟ ಶಿಕ್ಷಣ ಕೊಡ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಾದ್ರೆ ಪೋಷಕರು. ಸರ್ಕಾರಿ ವ್ಯವಸ್ಥೆಯೊಳಗೆ ಅದನ್ನ ಕಲ್ಪಿಸಿ ಕೊಟ್ಟೋದಾದ್ರೆ ಇದಕ್ಕಿನ್ನ ನಿಜವಾದಂತ ಸೇವೆ ಇನ್ನೊಂದಿಲ್ಲ ಅನ್ನೋದನ್ನ ಅರ್ತ್ಕೊಂಡು ಮಾಡ್ತಾರೆ ಕೆಲಸ. ಇದು ಬೇರೆ ಕೆಲಸಗಳಿದೆ. ನಾನು ಇವ್ರುಗಳು ಕೇಳಿದ್ರೆ ಬೇರೆ ಬಸ್ ಶೆಲ್ಟರ್ಗಳು ಅಥವಾ ಬೇರೆ ಬೇರೆ ಪ್ರಚಾರದ ಕೇಂದ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೋಬೇಕು. ಎಲ್ಲಿ ನೋಡಿದ್ರು ನನ್ನ ಹೆಸರು ಕಾಣಬೇಕು, ಎಲ್ಲಿ ನೋಡಿದ್ರು ನರೇಂದ್ರ ಸ್ವಾಮಿ ಬೋರ್ಡೆ ಕಾಣಬೇಕು, ಶಾಸಕ ನರೇಂದ್ರ ಸ್ವಾಮಿದು ಹಂಗಂತೆ, ಇಲ್ಲೊಂದು ಭವನ ಅಂತೆ ಅಂತ. ಆದ್ರೆ ಇರ್ತಕ್ಕಂಥ ನಿಜವಾದ ಭವನ ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆ ಇವತ್ತು ದೇವಾಲಯಕ್ಕಿಂತ ಪ್ರಮುಖ ಸ್ಥಳ ಆಗಬೇಕು. ಶಿಕ್ಷಣದ ಒಂದು ಮಹತ್ವ ಎತ್ತಿ ಹಿಡಿಯೋದ್ರ ಜೊತೆಗೆ ಈ ಶಾಲೆಗಳನ್ನ ಆರಿಸಿ ವಿದ್ಯಾರ್ಥಿಗಳ ಪೋಷಕರು ನಮ್ಮ ಮಕ್ಕಳನ್ನ ಸೇರಿಸ್ಕೊಳ್ಳಿ ಅಂತ ಹುಡುಕೊಂಡ್ ಬರ್ಬೇಕು. ಈಗೆಲ್ಲರೂ ಒಂದು ಟೈ